ಬೆಂಗಳೂರಿನಲ್ಲಿ ಮತ್ತೆ ಪುಂಡರ ಅಟ್ಟಹಾಸ ಮುಂದುವರೆದಿದೆ. ಕಾಕಿ ಮೇಲೆ ಕಾರು ಹತ್ತಿಸೋಕೆ ಪುಂಡರು ಮುಂದಾಗಿರುವಂತಹ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ಮುಂದುವರಿದ ಪುಂಡರ ಅಟ್ಟಹಾಸ. ಕಾಕಿ ಮೇಲೆ ಕಾರ್ ಹತ್ತಿಸೋಕೆ ಮುಂದಾದ ಪುಂಡರು. ಎಣ್ಣೆ ಏಟಲ್ಲಿ ಪೊಲೀಸರಿಗೆ ಪುಂಡರ ವಾರ್ನಿಂಗ್. ರಾಜಗೋಪಾಲ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದಾಗಿದೆ. ನೈಟ್ ರೌಂಡ್ಸ್ ಮಾಡುತ್ತಿದ್ದ ಇನ್ಸ್ಪೆಕ್ಟರ್ ಮುರಳಿ, ಸಬ್ ಇನ್ಸ್ಪೆಕ್ಟರ್ ಮುರಳಿ ಅವರ ಮೇಲೆ ಈ ಪುಂಡರು ಪುಂಡರನ್ನ ಅಡ್ಡಗಟ್ಟಿದ್ದಂತಹ ಪಿಎಸ್ಐಗೆ ಆವಾಜ್ ಕೂಡ ಹಾಕಿದ್ದಾರೆ. ಫೇಸ್ಬುಕ್ ಲೈವ್ ಬಂದು ಪೊಲೀಸರಿಗೆ ಆವಾಜ್ ಹಾಕಿರುವಂಥದ್ದು. ಫೇಸ್ಬುಕ್ ಲೈವ್ ನಲ್ಲಿ ನೋಡಿ, ಬೆಂಗಳೂರಿನಲ್ಲಿ ಆಗಾಗ ಇಂತಹ ಪ್ರಕರಣಗಳು ಯಥೇಚ್ಛವಾಗಿ ನಡೀತಾನೆ ಇರುತ್ತೆ. ಕಾಕಿ ಮೇಲೆ ಕಾರ್ ಹತ್ತಿಸೋಕೆ ಪುಂಡರು ಇಲ್ಲಿ ನಡೆದಂತಹ ಒಂದು ಘಟನೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಹಾಗೆ ಎಣ್ಣೆ ಹೊಡೆದಿದ್ರು. ಎಣ್ಣೆ ಏಟಲ್ಲಿ ಪೊಲೀಸರಿಗೆ ಪುಂಡರು ವಾರ್ನಿಂಗ್ ಅನ್ನ ಕೂಡ ಮಾಡಿರುವಂಥದ್ದು. ಬೆಂಗಳೂರಿನ ರಾಜಗೋಪಾಲ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಒಂದು ಘಟನೆ ಇದಾಗಿದೆ. ನೈಟ್ ರೌಂಡ್ಸ್ ಮಾಡ್ತಾ ಇದ್ರು ಸಬ್ ಇನ್ಸ್ಪೆಕ್ಟರ್ ಮುರಳಿ ಅನ್ನೋರು, ಹಾಗೆ ಅವರ ಜೊತೆ ಪಿಎಸ್ಐ ಕೂಡ ಇದ್ರು. ಕಾರ್ನಲ್ಲಿ ಎಣ್ಣೆ ಹೊಡಿತಾ ಇದ್ರು. ಇದು ತಪ್ಪು. ಆಕ್ಚುಲಿ ಇದನ್ನ ಪ್ರಶ್ನೆ ಮಾಡೋಕೆ ಹೋದಾಗ ಅವರಿಗೆ ಆವಾಜ್ ಹಾಕಿರುವಂಥದ್ದು. ನೋಡಿ, ಪುಂಡರನ್ನ ಅಡ್ಡಗಟ್ಟಿದಂತಹ ಪಿಎಸ್ಐಗೆ ಆವಾಜ್ ಹಾಕಿದ್ದಾರೆ. ಫೇಸ್ಬುಕ್ ಲೈವ್ ಬಂದು ಪೊಲೀಸರಿಗೆ ಆವಾಜ್ ಹಾಕಿರುವಂಥದ್ದು. ಬೆಂಗಳೂರಿನಲ್ಲಿ ಪುಂಡರ ಅಟ್ಟಹಾಸ ಮುಂದುವರೆದಿದೆ. ಎಣ್ಣೆ ಏಟಿನಲ್ಲಿ ಪುಂಡರ ಗ್ಯಾಂಗ್ ಒಂದು ಪೊಲೀಸರಿಗೆ ಧಮಕಿ ಹಾಕಿದೆ. ಗುರುವಾರ ನಿನ್ನೆ ರಾತ್ರಿ ರಾಜಗೋಪಾಲ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಾಟಲ್ ಮಾರ್ಕ್ ಬಾರ್ ಬಳಿ ನಡೆದಂತಹ ಘಟನೆ ಇದಾಗಿದೆ. ಬಾರ್ ಮುಂದೆ ಸ್ಕಾರ್ಪಿಯೋನ್ನ ನಿಲ್ಲಿಸಿದ್ರು. ಹಾಗೆ ಕಿಡಿಗೇಡಿಗಳು ಕಾರ್ನಲ್ಲಿಯೇ ಕುಳಿತು ಎಣ್ಣೆ ಹೊಡಿತಾ ಇದ್ರು. ಆ ವೇಳೆ ನೈಟ್ ರೌಂಡ್ಸ್ ಮಾಡ್ತಿದ್ದಂತಹ ಪಿಎಸ್ಐ ಮುರಳಿ ನೋಡಿದ್ದಾರೆ. ಆಗ ಕಾರು ನಿಲ್ಲಿಸಲು ಹೇಳಿದ್ದಾರೆ. ಕಾರನ್ನ ನಿಲ್ಲಿಸಿದಂತಹ ಪುಂಡರ ಕಾರನ್ನ ಪೊಲೀಸರು ಅಡ್ಡಗಟ್ಟಿದಂತಹ ಸಂದರ್ಭದಲ್ಲಿ ಆವಾಜ್ ಹಾಕಿರುವಂಥದ್ದು. ಫೇಸ್ಬುಕ್ ಲೈವ್ ಅಲ್ಲಿ ಬಂದು ಕೂಡ ಆವಾಜ್ ಹಾಕಿದ್ದಾರೆ.